ಏನ್ ಗುರು ಕೀನ್ಯಾದಲ್ಲಿ ಕನ್ನಡ ಮಾತಾಡ್ತಾ ಇದ್ದೀರಾ? ದೇವನಹಳ್ಳಿಯಿಂದ. ಓಕೆ, ಮತ್ತೆ ಇಲ್ಲೇನ್ ಮಾಡ್ತಾರೆ ಕೀನ್ಯಾದಲ್ಲಿ? ರೆಸ್ಟೋರೆಂಟ್ ಮಾಡಿದೀವಿ. ಪ್ರತಿ ಸಲ ರೂಮ್ ಟೂರು ಕಿರಣ್ ಕೊಡ್ತಿದ್ರು, ಇವಾಗ ನಮ್ಮ ಅಪ್ಪ ಕೊಡ್ತಾರೆ ರೂಮ್ ಟೂರ್. ಅಪ್ಪ ರೂಮ್ ಟೂರ್ ಕೊಡಿ ನೋಡೋಣ. ಇದಕ್ಕೆ ಸೊ ಬ್ಯೂಟಿಫುಲ್. ಹುಷಾರು, ನೋಡಕ್ ಬೇಸ್ ಬ್ಯೂಟಿಫುಲ್ ಆಗಿದೆ. ಮದುವೆ ಆಗಿದ್ದೀವಿ ಮಾಡ್ಕೊಂಡ್ಬಿಟ್ರೆ ಕಷ್ಟ ನಿನ್ನ. ಆಮೇಲೆ ಮಸಾಯಿ ಮಾರಾಗೆ ಸ್ವಾಗತ. ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದೆ ಜೋಶು? ಸೂಪರ್. ಓಕೆ ಓಕೆ, ಫುಲ್ ಹೊಸ ಮನೆ ಎಕ್ಸ್ಪ್ಲೋರ್ ಮಾಡೋಣ. ಬಾಯ್ ಬಾಯ್. ಒಂದ್ ಜೀಪ್ ರೆಡಿ ಆಗಿದೆ. ಬಾಯ್ 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 ಬಾಯ್. ಏನ್ ನೋಡಕ್ ರೆಡಿ ಆಗಿದ್ದೀರಾ? ಪ್ರಾಣಿಗಳನ್ನ ನೋಡಕ್ ಹೋಗ್ತಾ ಇದೀವಿ ಕಾಡಲ್ಲಿ. ಪ್ರಾಣಿಗಳೇ ಮೆದಿಸ್ಬೇಡಿ ಗುರು, ಇವ್ರಿಂದ ಎದುರ್ಕೊಂಡ್ಬಿಟ್ರೆ ಕಷ್ಟ. ಆಮೇಲೆ ಹಾಯ್ ಎವ್ರಿವನ್, ಫುಲ್ ಜೋಶಲ್ಲಿದ್ರೆ ಎಲ್ಲರೂ. ಎಂಜಾಯ್ ಮಾಡಿ. ಸಿಗೋಣ ರಿಫ್ಟ್ ವ್ಯಾಲಿ ಸಿಗೋಣ ಎಲ್ಲರೂ. ಓಕೆನಾ? ಜಾರ್ಖಂಡ್ಗೆ ಬಾಯ್ ಬಾಯ್. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೌ ಇಸ್ ದ ಜೋಶ್? Good afternoon. How is the Josh? Josh is good. Awesome. All perfect, all set. ನಿಮ್ಮ ಗೈಡ್, ನಿಮ್ಮ ಡ್ರೈವರ್ ಇವರಾಗಿರ್ತಾರೆ. ಎಲ್ಲ ಇನ್ಫಾರ್ಮೇಶನ್ ಏನಿದ್ರು ಕೂಡ ಇವ್ರು ಕೊಡ್ತಾರೆ. ರಿಫ್ಟ್ ವ್ಯಾಲಿ ಸಿಗೋಣ. ರಿಫ್ಟ್ ವ್ಯಾಲಿ ಸ್ಟಾಪ್ ಮಾಡ್ತೀವಿ, ರಿಫ್ಟ್ ವ್ಯಾಲಿ ಸಿಗೋಣ. ಓಕೆ, ಬಾಯ್ ದೆನ್. ಸೊ ಎಲ್ಲ ಜೀಪ್ನ ಕಳಿಸಿ ನಮ್ದು ಲಾಸ್ಟ್ ಜೀಪ್ ರೆಡಿ ಆಗಿದೆ ಇವಾಗ ಇಲ್ಲಿ. ಹಾಯ್ ಹಾಯ್ ಹಾಯ್. ಇಲ್ಲಿ ನಮ್ಗೆಲ್ಲಿ ಸೀಟು? ಕೂಲ್ ಕೂಲ್. ಡ್ರೈವಿಂಗ್ ನಾನೇ ಮಾಡೋದಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೆಂಗಿದೆ ಜೋಶ್? ಹೆಂಗಿದೆ? ನೀವು ಬೇಡ, ನಾವು ಹೋಗ್ತೀವಿ. ಓಕೆ, ನೋಡಿದ್ರು ಬೇಡ ಅಂತ. ಓಕೆ ಬಾ, ನಾಷ್ಟೇ ಬಾಯ್ ಹೋಗ್ತೀನಿ ಅಷ್ಟೇ. ಓಕೆ, ನಾನು ಕೂಡ ಬೇಡ ಹಂಗಾರೆ. ನಾನು ಕೂಡ ಜಾಯ್ನ್ ಆಗ್ತಿದ್ದೀನಿ ಈ ಗ್ರೂಪ್ ಅಲ್ಲಿ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಮಸಾಯಿ ಮಾರಾ. ಆಸಮ್ ಜೋಶ್ ಅಂದ್ರೆ ಹಿಂಗಿರ್ಬೇಕು, ಹಿಂಗಿರ್ಬೇಕು. ಇದೇ ನವೆಂಬರ್ 7ನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಮತ್ತೆ ಸೌತ್ ಕೊರಿಯಾ ಗ್ರೂಪ್ ಟೂರ್ ಮಾಡ್ತಾ ಇದೀವಿ. ಎಲ್ಲಿಗೆ ಹೋಗ್ತೀವಿ ಗೊತ್ತಾ? ಟೋಕಿಯೋ, ಮೌಂಟ್ ಫ್ಯೂಜಿ, ಒಸಾಕಾ, ಕೊಯೋಟೋ, ಸೌತ್ ಕೊರಿಯಾಲಿ ಬೂಸಾನು, ಸಿಯೋಲು ಮತ್ತೆ ನಾರ್ತ್ ಕೊರಿಯಾ ಬಾರ್ಡರ್ ಕರ್ಕೊಂಡು ಹೋಗ್ತಾ ಇದೀವಿ. ನಿಮ್ಗೂ ಬರಕ್ ಇಷ್ಟ ಇದೆಯಾ? ಈ ಕೆಳಗಡೆ ನಂಬರ್ಗೆ ಫೋನ್ ಎಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ನವೆಂಬರ್ 7ನೇ ತಾರೀಕು ಜಪಾನ್ ಮತ್ತೆ ಸೌತ್ ಕೊರಿಯಾಗೆ ಹೋಗೋಣ. ಮಸಾಯಿ ಮಾರಾಗೆ ನಮ್ಮ ಜರ್ನಿ ನಡೀತಾ ಇದೆ. ಅದೊಂದು ಕ್ವಿಕ್ ಸ್ಟಾಪ್ ಕೊಟ್ಟಿದೀವಿ. ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದಾರೆ. ಹಾಯ್ ಹಾಯ್ ಹಾಯ್. ಜರ್ನಿ ಹೇಗಿತ್ತು ಇಲ್ಲಿ ತನಕ? ಚೆನ್ನಾಗಿತ್ತ? ಇದು ಜರ್ನಿ ಚೆನ್ನಾಗಿತ್ತಾ ಸರ್? ಫೌಂಡೇಶನ್ ಬೇಡ ಅಂತ ಹೇಳ್ತಿದ್ರಿ ಮುಖಕ್ಕೆ ನೀವು. ಸೊ ಐಸ್ ಕ್ರೀಮ್ ತಿಂತಾರ. ವೆದರ್ ಹೇಗಿದೆ? ಸಖತ್ತಾಗಿದೆ. ಬಿಸಿಲು ಇದ್ರೂ ಚಳಿ ಇದೆ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ ಗೊತ್ತಾ? ಅಲ್ಲ, ವೆದರ್ ಸೂಪರ್ ಆಗಿದೆ. ಸೊ ಫೋಟೋ ಶೂಟ್ ಕೂಡ ಇಲ್ಲಿ ನಡೀತಾ ಇದೆ ಇಲ್ಲಿ. ಓ ವಾವ್, ಫೋಟೋ ಶೂಟ್ ನಡೀತಾ ಇದೆ. ಟ್ರೆಡಿಷನಲ್ ಬಟ್ಟೆ ಹಾಕೊಂಡಿದ್ದಾರೆ. ಸೊ ನಾವೊಂದು ಕ್ವಿಕ್ ಸ್ಟಾಪ್ ನಿಲ್ಸಿದೀವಿ. ನಿಮ್ಗೆ ಡ್ರೈವ್ ಹೆಂಗಿತ್ತು ನಿಮ್ದು? ಸೂಪರ್ ಡ್ರೈವ್, ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಇನ್ನು ಅರ್ಧ ಕಾಲ್ ಭಾಗ ಅಷ್ಟೇ ನಡ್ತಿರೋದು, ಮುಂದೆ ನಾಲೆಜಬಲ್ ಆಗಿತ್ತ. ನಾನೊಂದು ವಾಕಿ ಟಾಕಿ ಇಟ್ಕೊಬೇಡ ನೆಕ್ಸ್ಟ್ ಟೈಮ್ ಇಂದ, ಫುಲ್ ಎಲ್ರಿಗೂ ಹೇಳಾಕಿ ಕೂಡ. ಓಕೆ, ಒಂದು ಕ್ವಿಕ್ ಸ್ಟಾಪಲ್ಲಿ ನಿಲ್ಸಿದ್ವಿ ನಾವು. ಸೊ ಐಸ್ ಕ್ರೀಮ್ ಬ್ರೇಕ್ ಆಗಿರ್ಬೋದು, ಅಥವಾ ಕಾಫಿ ಬ್ರೇಕ್ ಆಗಿರ್ಬೋದು, ಟಾಯ್ಲೆಟ್ ಬ್ರೇಕ್ಸ್ ಆಗಿರ್ಬೋದು. ಸೊ ಫೋಟೋ ಸೆಷನ್ ಕೂಡ ನಡೀತಾ ಇದೆ. ನಮ್ಮ ಜರ್ನಿ ಇಲ್ಲಿಂದ ಮಸಾಯಿ ಮಾರಾಗಿ ಇನ್ನೂ 2-3 ಅವರ್ ಇದೆ. ಸೊ ಅವ್ರು ಆರಾಮಾಗಿ ಜರ್ನಿನ ಎಂಜಾಯ್ ಮಾಡ್ಕೊಂಡು, ನಮ್ಮ ಟೀಮ್ ಅವ್ರು ಕೂಡ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಜನ ಹಾಯ್ ಸರ್. ಓ ಏನು ಫುಲ್ ಜೋಳ ಹೇಗಿತ್ತು? ಜೋಳ ಹೇಗಿತ್ತು? ಜೋಳ ಚೆನ್ನಾಗಿದೆ. ಉಪ್ಪು ಖಾರ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಬೆಂಗಳೂರಿನಲ್ಲಿ ಹಾಕ್ತಾರೆ ಉಪ್ಪು ಖಾರ ಹಾಕಿ ಹುಣಸೆ ನಿಂತಾರೆ, ಅದು ರುಚಿ. ಇದು ಬಾರಿ ಹಂಗೆ ಕೊಟ್ಬಿಟ್ಟಿಯಾನೆ. ಬಟ್ ಅದು ಟೇಸ್ಟ್ ಹೇಗಿದೆ? ಸಕ್ಕತ್ತಾದ ಟೇಸ್ಟ್ ಅಲ್ಲ? ಬಟ್ ಬಿಸಿ ಬಿಸಿದ್ದ ತಿನ್ಬೇಕು. ಆರಿದ್ಮೇಲೆ ತಿನ್ನಕ್ ಹೋದ್ರೆ ಅಲ್ಲೆಲ್ಲ ಇದೆ. ಇನ್ನೇನು ಗೊತ್ತಾ, ಇವರು ಜೋಳದಿಂದ ಮಾಡುವ ಫುಡ್ ಬಂದು ಉಗಾಲಿ ಅಂತ. ಅವರು ನ್ಯಾಷನಲ್ ಫುಡ್ ಇದು. ನಾವು ರಾಗಿ ಮುದ್ದೆ ಹೆಂಗ್ ಮಾಡ್ಕೊಂಡು ತಿಂತೀವಿ, ಉಗಾಲಿ ಅಂತ ಮಾಡ್ತಾರೆ. ಸೊ ಇವ್ರ ಫುಡ್ ಲೋಕಲ್ ಫುಡ್ ದಿನ ಉರುಗಾಳಿ ತಿನ್ಲೇಬೇಕು. ಸೊ ಜೋಳದಿಂದನೇ ಮಾಡೋದು. ನೀವು ಬರ್ತಾ ನೋಡಿದ್ರಲ್ಲ, ಜೋಳ ಉಣಿಸ್ತಾ ಇದ್ರಲ್ಲ, ಸೊ ಅದು ನ್ಯಾಷನಲ್ ಫುಡ್ ಅವ್ರದ್ದು. ಎಸ್, ಎಕ್ಸಾಕ್ಟ್ಲಿ. ಏನ್ ಗುರು ಕೀನ್ಯಾದಲ್ಲಿ ಕನ್ನಡ ಮಾತಾಡ್ತಾ ಇದ್ದೀರಾ? ಓಕೆ, ನಮ್ಗೊಂದು ಮಂಡೋಸ್ ಕೊಡಿ. ಒಂದು ಸರ್, ನಿಮ್ಮ ಹೆಸರು ಎಲ್ಲಿಂದ? ದೇವನಹಳ್ಳಿಯಿಂದ. ಓಕೆ, ಮತ್ತೆ ಇಲ್ಲೇನ್ ಮಾಡ್ತಾರ ಕೀನ್ಯಾದಲ್ಲಿ? ರೆಸ್ಟೋರೆಂಟ್ ಮಾಡಿದೀವಿ. ಪಾಪ ನೋಡಿ, ಒಳಗಡೆ ಹೋಗಿ ನಮ್ಮ ಜೊತೆ ಟ್ರಾವೆಲ್ ಮಾಡಕ್ ಬಂದಿರೋದು.
So hi, karibu sana. Hi, hi. Kenya, we are in Kenya. Thank you. You are welcome. This Thank is you my very much. best friend Thank you. here. Thank you. ಮಧು ಅವರೇ ಎಲ್ಲಿ ಹೇಗೆ ಅನಿಸ್ತದೆ ಅಲ್ಲಿ ಕಿರಿಯ ಪೀಪಲ್ ಹೇಗಿದ್ದಾರೆ? ಸಕ್ಕದಾಗಿದೆ. ಸಕ್ಕತ್ತಾಗಿದ್ದಾರ? ಸರಿ ಸರಿ ಬನ್ನಿ ಓಡೋಣ, ಅಲ್ಲೇ ಸೆಟ್ಲ್ ಆಗ್ಬಿಟ್ರೆ ಕಷ್ಟ. ಹೋಗ್ಬಿಟ್ಟೆ ನಿಮ್ಗೆಲ್ಲ. ಓಕೆ ನೈಸ್ ನೈಸ್. ಓಕೆ ನಾವು ಕ್ವಿಕ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ವಿ. ಸೊ ಕೀನ್ಯಾ ಜನ ಎಷ್ಟು ಒಳ್ಳೆಯವರು ಅಂದರೆ ಅವರೆಷ್ಟು ವೆಲ್ಕಮಿಂಗ್ ಅಂತ ನೋಡ್ತಾ ಇದ್ದಾರೆ, ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು. ಸೊ ನಡೀರಿ ನಮ್ಮ ಪಯಣ ಸ್ಟಾರ್ಟ್ ಮಾಡೋಣ. ಅಲ್ಲಿ ನೋಡಿ ಫೋಟೋಶೂಟ್ಗಳು ನಡೀತಾ ಇದೆ. ಓಕೆ ನಾವು ಜಂಬೋ ಮಾರಾಗೆ ಬಂದು ಚೆಕ್-ಇನ್ ಆಗ್ತಾ ಇದ್ದೀವಿ. ಸೊ ಜಂಬೋ ಮಾರ ಇಸ್ 4 ಸ್ಟಾರ್ ಪ್ರಾಪರ್ಟಿ, ತುಂಬ ಚೆನ್ನಾಗಿದೆ, ಕಾಡು ಮಧ್ಯದಲ್ಲಿದೆ. ಸೊ ಎಲ್ಲರೂ ಆ್ಯಕ್ಚುಲಿ ಬಂದು ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ ಗೊತ್ತಾ, ಫುಲ್ ದೊಡ್ಡ ಪ್ರಾಪರ್ಟಿ ಇದೆ ಇದು. ನೈಸ್ ನೈಸ್. ನಾನು ತಿರುಗಾಡಿಲ್ಲ ಇನ್ನು, ಹೋಗಿ ಚೆಕ್ಔಟ್ ಮಾಡ್ಕೊಂಬರೋಣ. ಬನ್ನಿಪ್ಪ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಹುಡುಗ? ಎಲ್ಲಿ ಕರ್ಕೊಂಡು ಹೋಗ್ತಾರಪ್ಪ? 2 to 5 ಅಂತ ಹೋಗ್ತಾವ್ರಾ? ಸಖತ್ತಾಗಿದೆ ಗುರು. ಜಂಬೋ ಮಾರ ಸಫಾರಿಗೆ ಲಾಡ್ಜ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ಹಿಪ್ಪೋಪಟಮಸ್ ಎಲ್ಲ ಬಾಯಿ ತಕೊಂಡು ನಿಂತ್ಕೊಂಡ್ಬಿಟ್ಟಿದೆ. ನಮ್ಮ ಟೀಮು ಬಂದು ಚೆಕ್-ಇನ್ ಆಗ್ತಾ ಇದೆ. ಒಳ್ಳೆ ಊಟ ಆಯಿತು. ಊಟ ಆದಮೇಲೆ ಆ್ಯಕ್ಚುಲಿ ಸರ್ವಿಸ್ ಹೇಗಿದೆ ಅಂತ ಹೇಳಿದ್ರೆ, ಅವರು ನಮ್ಮನ್ನ ಇಷ್ಟು ದೊಡ್ಡ ಪ್ರಾಪರ್ಟಿ ಅಲ್ವಾ ಕರ್ಕೊಂಡು ಹೋಗ್ತಾರೆ. ನಮ್ಮ ಜೀಪೆಲ್ಲ ಇಲ್ಲಿದೆ, ಬಂದು ಪಾರ್ಕ್ ಮಾಡಿ. ಇದು ಎಷ್ಟು ರೂಮ್ಸ್ ಇದೆ ಗೊತ್ತಾ? 200 ರೂಮ್ ಇದೆಯಂತೆ. 200 ರೂಮ್ ಫುಲ್ ಆಗಿದೆಯಂತೆ. ಬಿಕಾಸ್ ಇಟ್ಸ್ ಅ ಪೀಕ್ ಸೀಸನ್. ಈ ಪೀಕ್ ಸೀಸನಲ್ಲಿ ಈ ಜಂಬೋ ಮಾರ ಫುಲ್ ಫಿಲ್ ಆಗಿದೆ. ಸೊ ನಮ್ಮ ರೂಮ್ ನೋಡ್ಕೊಂಡು ಹೋಗೋಣ. ಏನಂದರೆ ಈ 5 ಸ್ಟಾರ್ ಪ್ರಾಪರ್ಟಿ ತೊಗೊಂಬಿಟ್ರೆ, 5 ಸ್ಟಾರ್ 4 ಸ್ಟಾರ್ ಪ್ರಾಪರ್ಟಿ ತೊಗೊಂಬಿಟ್ರೆ ದೂರ ನೆಡ್ಸ್ಕೊಂಡು ಹೋಗ್ಬೇಕು. ನಮ್ಮ ಅಪ್ಪನೇ ಹೇಳ್ತಾರೆ, ಅಯ್ಯೋ ಅಲ್ಲಿಂದ ಕಡೆ ನಡ್ಕೊಂಡು ಹೋಗ್ಬೇಕಲ್ಲಮ್ಮ ಅಂತ. ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ಹೆಂಗಿದೆ ಸೀಸನ್ನು ಅಂದರೆ ಮಸಾಯಿ ಮರದಲ್ಲಿ ರೂಮ್ ಸಿಗೋದು ದೊಡ್ಡದಾಗಿದೆ. ಆ್ಯಂಡ್ ಈ ಥರ ಪ್ರಾಪರ್ಟಿ ನೋಡಿ, ದ ಪ್ರಾಪರ್ಟಿ ಇಸ್ ರಿಯಲಿ ಬಿಗ್ ಆ್ಯಕ್ಚುಲಿ. ಸೊ ಹೆಚ್ಚು ಕಮ್ಮಿ ಒಂದು 100 ಮೀಟರ್ಸ್ ನಡೆದ್ವಿ ಅಲ್ವಪ್ಪ. ಸೇಮ್ ನಮ್ಮ ಮಡಿಕೇರಿ ಕಡೆ ಎಲ್ಲ ಸಫಾರಿ ಲೈಕ್ ಚೆಕ್-ಇನ್ ಆಗ್ತೀವಲ್ಲ, ಅದೇ ಥರ ವೈಬ್ ಇದೆ ಕಾಡಲ್ಲಿ. ನಮ್ಮಪ್ಪ ಇಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾರೆ, ವೈಬ್ ಇದೆ ಅಂತ. ಸ್ವೆಟರ್ ತೆಗೀರಿಪ್ಪ, ಬಿಸಿಲಿಲ್ವಾ? ಹಾಂ ಓಕೆ. ಸೊ ಲೆಟ್ಸ್ ಚೆಕ್ ಇನ್ ಟು ಜಂಬೋ ಮಾರ. ವಾವ್ ಮ್ಯಾನ್, ಜಂಬೋ ಮಾರ ಸಖತ್ತಾಗಿದೆ ಅಪ್ಪಾಜಿ. ಪ್ರತಿ ಸಲ ರೂಮ್ ಟೂರು ಕಿರಣ್ ಕೊಡ್ತಿದ್ರು, ಇವಾಗ ನಮ್ಮ ಅಪ್ಪ ಕೊಡ್ತಾರೆ ರೂಮ್ ಟೂರ್. ಅಪ್ಪ ರೂಮ್ ಟೂರ್ ಕೊಡಿ ಏನೋಣ. ರೂಮ್ ಟೂರೇ ಚೆನ್ನಾಗಿದೆಯಾ? ಸೊ ನಾನು ಅಪ್ಪ ಟ್ವಿನ್ ಬೆಡ್ ತೊಗೊಂಡಿದ್ದೀವಿ. ಟ್ವಿನ್ ಬೆಡ್ಡು ಕೂಡ ಕ್ವೀನ್ ಸೈಜ್ ಇದೆ. ಸೊ ಎಲ್ಲ ಬ್ಯಾಕ್ ಯಾರ್ಡ್ಗೂ ಬಾಲ್ಕನಿ ಇದೆ. ಫುಲ್ ಕಾಡ್ ಥರ ಎನ್ವಿರಾನ್ಮೆಂಟು. ಅಪ್ಪ ಬಂದು ಕೂತ್ಕೊಂಡ್ಬಿಟ್ರು. ನಡೀರಿ ಹೋಗ್ಬೇಕು ಇವಾಗ ನಾವು. ಯಾರು ಬರ್ತಾರೆ? ಓಕೆ, ನಮ್ಮಪ್ಪ ರಿಲ್ಯಾಕ್ಸ್ ಆಗಲಿ ಸ್ವಲ್ಪ ಹೊತ್ತು. ಸೊ ಜಂಬೋ ಮಾರ ರೂಮ್ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಲಾಕರ್ ಫೆಸಿಲಿಟೀಸ್ ಇದೆ ಆ್ಯಂಡ್ ಡಬಲ್ ಬೆಡ್. ಬಾತ್ರೂಮ್ ಚೆಕ್ ಮಾಡೋಣ. ಬಾತ್ರೂಮ್ ಲೆಟ್ಸ್ ಚೆಕ್ ಮಾಡಿದ್ರೆ ಓಕೆ. ವಾವ್, ವೆರಿ ನೈಸ್, ಸ್ಪೇಷಿಯಸ್, ಕ್ಲೀನ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಗುಡ್, ಪರ್ಫೆಕ್ಟ್. ಸೊ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ ಬಂದು ಚೆಕ್-ಇನ್ ಆಗಿದೆ ಇವತ್ತು. ಇವಾಗ ನಾವು ಮಸಾಯಿ ಮಾರ ವಿಲೇಜ್ಗೆ ಹೋಗ್ತಾ ಇದೀವಿ. ಬನ್ನಿ ಅಲ್ಲೋಗಿ ಎಂಜಾಯ್ ಮಾಡೋಣ ವಿಲೇಜಲ್ಲಿ. ಮಸಾಯಿ ಮಾರ ವಿಲೇಜ್ಗೆ ಸ್ವಾಗತ ಸುಸ್ವಾಗತ. ನಮ್ಮನ್ನ ಸ್ವಾಗತ ಮಾಡಿ ಹೊರಗಡೆ ಕರ್ಕೊಂಡು ಹೋಗೋ ಮುಂಚೆ ಅವರು ಡ್ಯಾನ್ಸ್ ಮಾಡ್ತಾರೆ. ಸೊ ಎಲ್ಲ ರೆಡಿ ಆಗ್ತಾ ಇದೀವಿ. ರೆಡಿನಾ ಮಸಾಯಿ ಕಲ್ಚರ್ ನೋಡಲಿಕ್ಕೆ? ವಾಯ್ಸೇ ಬರ್ತೀರಿ, ಒಬ್ರದ್ದೇ ಬರ್ತಾ ಇದೆ. ನೋಡಿ ನಮ್ಮ ಹೇಳ್ಬೇಕಾ? ಹಾಯ್ ನಿಮ್ಗೆ ಸರ್, ಜೋಶ್ ಬರಬೇಕು. ಹೌದಾ ಜೋಶ್? ಲಾಂಗ್ ಡ್ರೈವ್ ಆದ್ಮೇಲೆ ಎಷ್ಟೋ ಡ್ರೈವ್ ಮಾಡ್ಕೊಂಡ್ ಬಂದ್ವಿ ನಾವು ಇವತ್ತು. 6-7 ಗಂಟೆ ಆಯ್ತಲ್ವಾ? 7 hours ಆದ್ರೆ ಎನರ್ಜಿ ಹೆಂಗಿದೆ ನೋಡಿ ಎಲ್ಲಾರ ಮಧ್ಯದಲ್ಲೂ ಕೂಡ. ಓಕೆ ಲೆಟ್ಸ್ ಸ್ಟಾರ್ಟ್ ನೌ. ಕಮ್ ಆನ್ ಗೈಸ್. ಹಾಯ್ ಜಾಯ್ನ್ ಆಗಿ ಎಲ್ಲರೂ. ಇವಾಗ ಜಂಪ್ ಕೂಡ ಮಾಡ್ಬೇಕು, ಎಲ್ಲರೂ ಜಂಪ್ ಮಾಡಬೇಕು. ಭಾರತಿ ಮೇಡಮ್ ಹೇಳಿದದನ್ನ. ಇದಕ್ಕೆ ಸೊ ಬ್ಯೂಟಿಫುಲ್. ಎಷ್ಟೆಷ್ಟು ಜಂಪ್ ಮಾಡ್ತೀರಾ ಇವಾಗ? ಜಂಪ್ ಮಾಡ್ರೆ ಹೆಣ್ಮಕ್ಳು ಕೊಡೋದು ಇವ್ರಿಗೆ ಗೊತ್ತಾದು. ವಿಡಿಯೋ ಮಾಡ್ತಿದ್ದೀರಾ?
ವೆರಿ ಗುಡ್. Come on, one second. Wow. Come on, do. ಎಂಟು ಸಿಗ್ಬೇಕಾದ್ರೆ ಮಾಡ್ಲೇಬೇಕು. Super, sir. Super. Wow. Come on, guys, do it. Come on, guys. Come on, guys, everyone. Yes. Okay. ಮಸಾಯಿ ಮಾರಿಗೆ ಸ್ವಾಗತ. ಏನ್ ಡೈಲಾಗ್ ಹೇಳ್ತಾ ಇದ್ದೀರಾ? ತಗ್ಗದಲ್ಲೇ ಅಂದ್ರೆ ಅರ್ಥ? ಓಕೆ ಇನ್ನೊಂದ್ಸತಿ ಇನ್ನೊಂದು ಡೈಲಾಗು. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಮೇಡಮ್ ನಿಮ್ನ? ಸ್ವಾಮಿ ಜೊತೆ ಹೋಗ್ತಾ ಇದ್ದೀರಾ? ಹುಷಾರು ಮೇಡಮ್. ಮಸಾಯಿ ಮರ ವಿಲೇಜ್ ಬಂದ್ಬಿಟ್ಟು ನೀವೆಲ್ಲ ಹೋಗ್ತಾ ಇದ್ದೀರಾ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ನೆಲ್ಲ? ಹುಷಾರು, ನೋಡಕ್ ಬರೀ ಬ್ಯೂಟಿಫುಲ್ ಆಗಿದೆ. ಮದುವೆ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಆಮೇಲೆ ಮಸಾಯಿ ಮರದಲ್ಲ ನೀವು ಡ್ಯಾನ್ಸ್ ಮಾಡ್ಕೊಂಡಿರ್ಬೇಕಾಗುತ್ತೆ. ನೋಡಿ ಬಾಡಿ ಗಾರ್ಡ್ ಕಳ್ಸ್ಕೊಡ್ತಾ ಇದ್ದೀನಿ ನಿಮ್ಗೆ. ಓ ವಿಂಗ್ ಮ್ಯಾನ್. ಓಕೆ ಹುಷಾರಪ್ಪ. ಹುಡುಗಿನ ಕರ್ಕೊಂಬನ್ನಿ ಹುಷಾರಾಗಿ. ನಮ್ಗೆ ಬಾಯ್. ಎಂಜಾಯ್. ನೀವೆಲ್ಲಿ ಹೋಗ್ತಾ ಇದ್ದೀರಾ? ಹುಷಾರು, ಮದುವೆ ಮಾಡ್ಕೊಂಡ್ಬಿಟ್ರೆ ಕಷ್ಟ ನಿಮ್ನೆಲ್ಲ. ಆಮೇಲೆ ಬಾಡಿ ಗಾರ್ಡ್ ಅದಕ್ಕೆ ಕಟ್ಕೊಳ್ತಾರೆ ನಿಮ್ಗೆ. ವಾಪಸ್ ನಮ್ಮೂರಿಗೆ ಕರ್ಕೊಂಡು ಹೋಗ್ತೀವಿ. ಅವ್ರು ನಿಮ್ಗೆ ಇಡಿಸ್ಕೊಂಡ್ಬಿಟ್ರೆ ಕಷ್ಟ ಇಲ್ಲಿ. ಆಮೇಲೆ ಮಸಾಯಿ ವಿಲೇಜ್ಗೆ ನಾವು ನಿಮ್ಮನ್ನ ಎಷ್ಟೋ ಸತಿ ಕರ್ಕೊಂಡ್ ಬಂದಿದ್ದೀವಿ. ಆದ್ರೆ ನಮ್ಮ ಹೊಸ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ನಾವಿವಾಗ ಹಳ್ಳಿ ನೋಡಕ್ ಕರ್ಕೊಂಡ್ ಬಂದಿದ್ದೀವಿ. ಮೇಡಮ್ ನೀವೇ ಮಸಾಯಿ ಮರದ ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ಮರದ ಡ್ರೆಸ್ ಹಾಕೊಂಡ್ ಬಿಟ್ಟಿದ್ದೀನಿ. ಹುಷಾರು, ಹೀರೋಯಿನ್ ಅಂತ ಎತ್ತಾಕೊಂಡು ಹೋಗ್ಬಿಟ್ಟಾರ. ಸೂಪರ್. ಓಕೆ ಬನ್ನಿ, ವೆಲ್ಕಮ್ ಟು ಮಸಾಯಿ ಮರ ವಿಲೇಜ್. ಈ ವಿಲೇಜ್ ಅವರು ಟೂರಿಸ್ಟ್ಗೋಸ್ಕರ ಮಾಡ್ಕೊಂಡಿರೋದಲ್ಲ, ಇವ್ರು ಇರೋದೇ ಈ ಥರ. ಆ್ಯಂಡ್ ಇಟ್ಸ್ ನಾಟ್ ಎ ಬಿಲ್ಡಪ್ ವಿಲೇಜ್. ಇವರು ವಾಸವಾಗಿದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸೊ ದಿಸ್ ಇಸ್ ಅ ಬಿಲ್ಡಪ್ ವಿಲೇಜ್ ಅಲ್ಲ, ಇವ್ರು ಇರೋ ವಿಲೇಜ್. ದಟ್ಸ್ ಅ ರಿಯಲಿಸ್ಟಿಕ್ ಎಕ್ಸ್ಪೀರಿಯನ್ಸ್. ಮಸಾಯಿ ಮರ ದಟ್ಸ್ ಅ ಫೇಮಸ್ ಇದಕ್ಕೋಸ್ಕರ. ಮಸಾಯಿ ಮರಗೆ ಸ್ವಾಗತ, ಸುಸ್ವಾಗತ. ಜೈ ಕರ್ನಾಟಕ. ಇದೇ ನವೆಂಬರ್ 7ನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಮತ್ತೆ ಸೌತ್ ಕೊರಿಯಾ ಗ್ರೂಪ್ ಟೂರ್ ಮಾಡ್ತಾ ಇದೀವಿ. ಎಲ್ಲಿಗೆ ಹೋಗ್ತೀವಿ ಗೊತ್ತಾ? ಟೋಕಿಯೋ, ಮೌಂಟ್ ಫ್ಯೂಜಿ, ಒಸಾಕಾ, ಕೊಯೋಟೋ, ಸೌತ್ ಕೊರಿಯಾಲಿ ಬೂಸಾನು, ಸಿಯೋಲೋ ಮತ್ತೆ ನಾರ್ತ್ ಕೊರಿಯಾ ಬಾರ್ಡರ್ ಕರ್ಕೊಂಡು ಹೋಗ್ತಾ ಇದೀವಿ. ನಿಮ್ಗೂ ಬರಕ್ ಇಷ್ಟ ಇದೆಯಾ? ಈ ಕೆಳಗಡೆ ನಂಬರ್ಗೆ ಫೋನ್ ಎಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಟ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ನವೆಂಬರ್ 7ನೇ ತಾರೀಕು ಜಪಾನ್ ಮತ್ತೆ ಸೌತ್ ಕೊರಿಯಾಗೆ ಹೋಗೋಣ. ಗುಡ್ ಮಾರ್ನಿಂಗ್. ವಾಟ್ ಯು ಸೇ ಗುಡ್ ಮಾರ್ನಿಂಗ್ ಇನ್ ಸವಾಯಿ? ಅಂಬರಿಯಾ ಸುಬುಯಿ. ಟೆಲ್ ಮಿ ಒನ್ಸ್ ಅಗೇನ್. ಅಂಬರಿಯಾ ಸುಬುಯಿ. ಗುಡ್ ಮಾರ್ನಿಂಗ್, ಶುಭೋದಯ. ನಾವಿವತ್ತು ಮಸಾಯಿ ಮಾರದಲ್ಲಿದ್ದೀವಿ. ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ಹೇಗಿದೆ? ಈಗ ಟ್ರೈ ಮಾಡ್ತಾ ಇದ್ದೀರಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಆಲ್ ಗುಡ್. ನಿದ್ದೆ ಬಂತಾರ ಚೆನ್ನಾಗಿ? ಆಸಮ್. ಓಕೆ, ನಾವಿವತ್ತು ಮಸಾಯಿ ಮರದ ಜಂಬೋ ಮರ ಲಾಡ್ಜಲ್ಲಿ ಸ್ಟೇ ಆಗಿದ್ವಿ. ಗುಡ್ ಮಾರ್ನಿಂಗ್. ಯು ಲುಕ್ ಸೋ ಬ್ಯೂಟಿಫುಲ್ ಟುಡೇ.
ಎಲ್ಲರೂ ನಿಮ್ಮನ್ನೇ ನೋಡಬೇಕು, ಪ್ರಾಣಿಗಳನ್ನ ಯಾರು ನೋಡ್ತಾರೆ? I'm trying to impress the lion which I want to see today. ಕಿಡ್ನಾಪ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓಕೆ, ನಮ್ಮ ಬ್ರೇಕ್ಫಾಸ್ಟ್ ಬಂದು ಕಾಂಟಿನೆಂಟಲ್ ಕೂಡ ಇದೆ ಆ್ಯಂಡ್ ಆಲ್ ದ ಚಿಕನ್ ಆಗಿರ್ಬೋದು, ವೆಜ್ ಆಗಿರ್ಬೋದು. ಸೊ ವೆರಿ ಗುಡ್ ಸ್ಪ್ರೆಡ್ ಅಂತಲೇ ಹೇಳ್ಬೋದು. ಜೊತೆಗೆ ವೆರಿ ಗುಡ್ ಸೆಲೆಕ್ಷನ್ ಆಫ್ ಸಲಾಡ್ ಇದೆ. ಆಮೇಲೆ ಇಲ್ಲಿ ಬಂದರೆ ಕಾಂಟಿನೆಂಟಲ್ ಒನ್ಸ್ ಅಗೇನ್. ಸೊ ಬಿಕಾಸ್ ದೇ ಆರ್ ರೋಸ್ಟಿಂಗ್ ಫಾರ್ ಆಲ್ ಕೈಂಡ್ ಆಫ್ ಇದಲ್ವಾ. ಸೊ ಕಾಂಟಿನೆಂಟಲ್ ಕೂಡ ಇದೆ, ಬ್ರೆಡ್, ಸ್ವೀಟ್ಸ್. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್, ನೀವು ಇನ್ಮೇಲಿಂದ ಬಳ್ಳಿಯ ಮಿಂಚು ನನ್ನ ಕಡೆಯಿಂದ ಎಷ್ಟು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರೆ ಗೊತ್ತಾ? ವಿಡಿಯೋ ಹಾಕಿದ್ದೀನಿ ನೋಡಿ. ಆಸ್ಪತ್ರೆಯಿಂದ ಬಂದೆ ಅಲ್ವಾ? ಮತ್ತೆ ಹೇಳಬಾರ್ದು ನೀವು ಹತ್ರ. ನಿಮ್ಗೆ ಯಾರು ಅಂತಾರೆ ಹಾಸ್ಪಿಟ್ಲಿಗೆ ಹೋಗಿದ್ದೀರಾ ನೀವು ಅಂತ? ನೋ ನಿಮಗೆ ಸುಳ್ಳು ಹೇಳ್ತಾ ಇದ್ದಾರೆ ಮೇಡಮ್. ಎಂತ ಗೊತ್ತಾ, ಇಂಥ ಎನರ್ಜಿ ಗೊತ್ತಾ, ಇಂಥ ಎನರ್ಜಿ ನಮಗೆ ಬೇಕು. ಅದಕ್ಕೋಸ್ಕರ ಇಂಥ ಜೊತೆ ಟ್ರಾವೆಲ್ ಮಾಡಬೇಕು, ಇನ್ನೇನೆಲ್ಲ ವಿಷಯ ತಿಳ್ಕೊತಾ ಇದ್ದೀವಿ. ಅಂಡ್ ಎಷ್ಟು ನಮಗೆ ಇಂಪ್ರೂವ್ ಆಗ್ತಿದೆ ಗೊತ್ತಾ ಅಲ್ವಾ ಮ್ಯಾಮ್? ಥ್ಯಾಂಕ್ ಯು ಮ್ಯಾಮ್ ಫಾರ್ ಜಾಯ್ನಿಂಗ್. ಐ ವಿಲ್ ಎಂಜಾಯ್ ಯುವರ್ ಬ್ರೇಕ್ಫಾಸ್ಟ್. ಓಕೆ ಮ್ಯಾಮ್, ದಿಸ್ ಇಸ್ ಪ್ಯೂರ್ ವೆಜ್ ನೋ? ವಾಟ್ ಮೀನ್? Oatmeal is a vegetarian, ma'am. Vegetarian. Oatmeal is vegetarian. Yes. So veg, non-veg and juices ಎಲ್ಲ ಆಪ್ಷನ್ಸ್ ಇದೆ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ ಬೆಳಗ್ಗೆ ಗುಡ್ ಮಾರ್ನಿಂಗ್. ನಿದ್ದೆ ಬಂತ? ಕೊಳ್ಳಾಯ್ತಾ? ಯಾವಾಗಲೂ ಅಷ್ಟೇ. ಗುಡ್ ಮಾರ್ನಿಂಗ್ ಸರ್. ಇಲ್ಲ, ಇವಾಗ ಮಾಡಬೇಕು ಸರ್. ಓಕೆ, ಎಸ್. ಆ ಬ್ರೇಕ್ಫಾಸ್ಟ್ ಸ್ಪ್ರೆಡ್ ಜೊತೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ ಬೆಳಗ್ಗೆ 6:30. ಓಕೆ, 6:30ಗೆ ಎದ್ದು ರೆಡಿಯಾಗಿ ಸಫಾರಿಗೆ ರೆಡಿಯಾಗಿದ್ದಾರೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ಚೆನ್ನಾಗಿದೆಯಾ? ಸ್ಪ್ರೆಡ್ ಚೆನ್ನಾಗಿದೆಯಾ? ಕಾಂಟಿನೆಂಟಲ್ ಸಿಗ್ತಾ ಇದೆಯಾ? ಇಡ್ಲಿ ವಡೆ ಬೇಡ ಇವತ್ತು? ಆಸಮ್ ಗುರಿ. ಫಸ್ಟ್ ಟೈಮ್ ಖುಷಿ ಆಗೋಯ್ತು ನನಗೆ ಇಡ್ಲಿ ವಡೆ ಬೇಡ ಅನ್ನೋದಕ್ಕೆ. ಎಸ್, ಎಕ್ಸಾಕ್ಟ್ಲಿ. ಸಿ ಮ್ಯಾಡಮ್ ಹೇಳ್ತಾ ಇದ್ದಾರೆ BA ರೋಮನ್ ಇನ್ ರೋಮ್ ಅಂತ. ಓಕೆ, ಸೊ ನಾವು ಯಾವ ದೇಶದಲ್ಲಿ ಇರ್ತೀವಿ ಆ ದೇಶಕ್ಕೆ ಅಡ್ಜಸ್ಟ್ ಆಗಬೇಕು ಅಲ್ವಾ? ಎಕ್ಸಾಕ್ಟ್ಲಿ ಮ್ಯಾಮ್. ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ಗುಡ್ ಮಾರ್ನಿಂಗ್. ಎಂಜಾಯ್ ದ ಬ್ರೇಕ್ಫಾಸ್ಟ್. ಸೊ ರೆಡಿನಾ ಎಲ್ಲರೂ? ಇವತ್ತು ಫುಲ್ ಎನರ್ಜಿ ಬೇಕು ನಮಗೆ. ಹುಳಿ ಅಂತೀನಿ, ಸಿಂಹ ಎತ್ತಾಕೊಂಬರಕ್ಕೆ ನಮ್ಗೆ ಎನರ್ಜಿ ಬೇಕು ತಾನೆ ಅಲ್ವಾ? ಅವತ್ತೆ ಧೈರ್ಯ ಎಲ್ರಿಗೂ ಇದೆ ಮೇಡಮ್. ಧೈರ್ಯ ಇದಕ್ಕೆ ಬಂದಿರೋದು. ಸಿಂಹ ಇದ್ರೆ ಬಂದ ಕೂಡಲೇ ನಿಮ್ಗೆ ಹಗ್ ಮಾಡುತ್ತೆ ಇಲ್ಲಿರೋದು. ಕೂಲ್. ಎಂಜಾಯ್ ದ ಬ್ರೇಕ್ಫಾಸ್ಟ್. ಇನ್ನು ಆರಾಮ್ಸೆ ರಿಲ್ಯಾಕ್ಸ್ ಆಗೋಣ. ರಿಲ್ಯಾಕ್ಸ್ ಅಲ್ಲ, ಹೋಗಿ ಫುಲ್ ತಗೊಂಬರೋಣ ಇವಾಗ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಪ್ಪಾಜಿ. ಏನಂತಾರೆ ಇವ್ರ ಭಾಷೆಯಲ್ಲಿ ಗುಡ್ ಮಾರ್ನಿಂಗ್ಗೆ? ಏನು ತಿಂತಾ ಇದ್ದೀರಾ ಬ್ರೇಕ್ಫಾಸ್ಟ್ ನೀವು? ಹಾಂ, ಫ್ರೂಟ್ಸ್ ಆ್ಯಂಡ್ ಆಮ್ಲೆಟ್. ಸಾಕ? ಯಾಕೆ ಅಷ್ಟೊಂದು ಇಷ್ಟ ಆಗಲ್ಲ ನಿಮಗೆ? ಲೈಟ್ ಇಟ್ಟನಾ? ಓಕೆ, ಎಂಜಾಯ್. ನಮ್ಮ ಸಫಾರಿ ಡೇನ ಎಕ್ಸೈಟ್ ಆಗಿ ಕಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ಒಳ್ಳೆ ಬ್ರೇಕ್ಫಾಸ್ಟ್ ಆದರೆ ಒಳ್ಳೆ ಎನರ್ಜಿ ಬರುತ್ತೆ. ಬಿಕಾಸ್ ನಾವು ಇಡೀ ದಿನ 6:30ಇಂದ ಇವತ್ತು ಸಂಜೆ 6:30 ತನಕ ಗೇಟ್ ಹಾಕೋ ತನಕ ನಾವು ಇವತ್ತು ಮಸಾಲೆ ಮಾರ ಕಡಲೆ ಇರ್ತೀವಿ. ಸೊ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ.